ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಪುಟಾಣಿ ಬೆಳಿಗ್ಗೆ ತಿಂಡಿ ತಿಂದಿದ್ದು, ಇಷ್ಟೊತ್ತಾದ್ರೂ ಅವಳೇನು ತಿಂದಿರಲ್ಲ. ಅದ್ ಎಲ್ಲಿರ್ತಾಳೋ, ಏನ್ ಮಾಡ್ತಿರ್ತಾಳೋ, ಯಾರ ಕೈಗೆ ಸಿಕ್ಕಿರ್ತಾಳೋ ನೆನೆಸ್ಕೊಂಡ್ರೆ ಕರಳ್ ಕಿವುಚ್ದಾಗ ಆಗ್ತಿದೆ. ಯಜಮಾನ್ರೆ, ನಮ್ ಪುಟಾಣಿ ಇಲ್ದೆ ನಾನಂತೂ ಮನೆಗ್ ಬರಲ್ಲ. ನೀನಾದ್ರೂ ಹತ್ತು ನಿನ್ ನೋವನ್ನ ಕಮ್ಮಿ ಮಾಡ್ಕೊಂಡ್ಬಿಟ್ಟೆ. ಆದ್ರೆ ನಾನೇನ್ ಮಾಡ್ಲಿ? ನಮ್ಮ ಮಗಳು ಕಳೆದು ಹೋಗಿದ್ದಾಳೆ, ಸಿಗ್ತಾ ಇಲ್ಲ ಅಂತ ನಿನಗೆ ಎಷ್ಟು ದುಃಖ ಆಗ್ತಿದ್ಯೋ ನನಗೂ ಅಷ್ಟೇ ದುಃಖ ಆಗ್ತಾ ಇದೆ, ಆತಂಕ ಆಗ್ತಾ ಇದೆ. ಆದ್ರೆ ಏನ್ ಮಾಡ್ಲಿ, ನಾನು ಹೆಲ್ಪ್ಲೆಸ್ ಆಗ್ಬಿಟ್ಟಿದೀನಿ. ಅಮ್ಮ ಹೇಗಿದ್ರು ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದಾರಲ್ವಾ, ನಮ್ಮ ಪುಟಾಣಿಗೆ ಏನೂ ಆಗಲ್ಲ. ಖಂಡಿತ ಅವಳು ನಮಗೆ ಆದಷ್ಟು ಬೇಗ ಸಿಕ್ಕೇ ಸಿಗ್ತಾಳೆ. ನೀನ್ ಮಾತಾದ ಹೇಗೆ ಹೇಳ್ಬೇಡ ಪಾರು. ಕನ್ಸಲ್ಲೂ ಒಬ್ರ ಕೆಟ್ಟದ್ ಬಯಸ್ತಾ ಇರೋ ನನಗೆ ಆ ದೇವ್ರು ಯಾಕೆ ಯಜಮಾನ್ರೆ ಹೀಗೆ ಶಿಕ್ಷೆ ಕೊಡ್ತಾ ಇದ್ದಾನೆ? ನಾನು ಏನ್ ಅನ್ಯಾಯ ಮಾಡಿದ್ದೀನಿ? ನಾನು ಹೆತ್ತ ಮಗುನ ಜನನಿ ಮಡ್ಲಿಗೆ ಹಾಕ್ದೆ. ಎಲ್ಲರ ದೃಷ್ಟಿಲೂ ನನ್ ಮಗು ಜನನಿ ಮಗುವಾಗಿ ಬೆಳೀತಿದ್ರೆ ಮಗು ಖುಷಿ ನೋಡಿ ನಾನ್ ಖುಷಿಯಾಗಿದ್ದೆ. ಈಗ ಆ ಖುಷಿನೇ ದೇವ್ರು ಕಿತ್ಕೊಳ್ಳೋದಿಕ್ ನೋಡ್ತಾ ಇದ್ದಾನಲ್ಲ ಯಜಮಾನ್ರೆ. ನಾನ್ ಏನ್ ತಪ್ಪು ಮಾಡಿದ್ದೀನಿ? ನಮ್ ಪುಟಾಣಿ ನಮಗ್ ಸಿಗದೆ ಹೋದ್ರೆ ನಾನಂತೂ ಬದುಕಿರಲ್ಲ. ಪುಟಾಣಿ ನಿಂಗೇನು ಆಗಿಲ್ಲ ತಾನೆ? ಇಲ್ಲ ಪಾರು, ನಂಗೇನು ಆಗಿಲ್ಲ. ಬೆಳಗ್ಗೆಯಿಂದ ಎಲ್ಲಿ ಹೋಗಿದ್ದ ಕಂದ ನೀನು? ನಿನ್ನ ನಾವೆಷ್ಟು ಹುಡುಕಿದೀವಿ ಗೊತ್ತಾ? ಸಾರಿ ಪಾರು, ಸಾರಥಿ ಬಂದಿದ್ ನೋಡಿ ಪಾರ್ಕ್ ಅಲ್ಲಿ ಇದ್ದಾಗ ಹುಸಿಯಿಂದ ಮಾತಾಡ್ಸಕ್ಕಂತ ಹೋದೆ. ಅಷ್ಟರಲ್ಲಿ ಸಾರಥಿ ಕಾರಲ್ಲಿ ಹೋದ್ರು. ಸತ್ಯ, ಆ ದೇವ್ರ ದಯೆಯಿಂದ ನೀನ್ ನಮಗ್ ಸಿಕ್ಕದ್ಯಲ್ಲ, ಅಷ್ಟೇ ಸಾಕು. ಬಂಗಾರಿ, ಏನಾದ್ರೂ ತಿಂದ್ಯಾ ಕಂದ? ಇಲ್ಲ ಪಾರು. ಇರು, ನಾನ್ ನಿನ್ಗೆ ಹಣ್ಣು ತಂದು ಕೊಡ್ತೀನಿ. ಕಂದ ತಿನ್ನು ಬಂಗಾರಿ. ಹಸ್ವಾಗ್ತಿತ್ತ ಬಂಗಾರಿ? ಹೌದು ಪಾರು. ತಗೋ ಕಂದ. ಯಜಮಾನ್ರ, ಕಂದ ನೀರ್ ಕುಡಿ. ತುಂಬಾ ಹಸ್ವಾಗ್ತಿತ್ತ ಬಂಗಾರಿ? ಪಾರು, ಪುಟಾಣಿ ಸಿಕ್ಕಿದ್ಲು ಅಂತ ಅಮ್ಮಂಗೆ ಫೋನ್ ಮಾಡಿ ಹೇಳ್ತೀನಿ. ಸರಿ ಯಜಮಾನ್ರೆ. ಆದಿ ಫೋನ್ ಮಾಡ್ತಾ ಇದ್ದಾನೆ. ಆದಿ, ಅಮ್ಮ ಪುಟಾಣಿ ಸಿಕ್ಬಿಟ್ಲು. ರಘು, ರಘು ಪುಟಾಣಿ ಸಿಕ್ಕಿದ್ಲಂತೆ. ಎಲ್ಲಿತ್ತಪ್ಪ ನಮ್ ಪುಟಾಣಿ? ಅಮ್ಮ ಇಲ್ಲೇ ಯಾವ್ದೊಂದು ರಸ್ತೆ ಪಕ್ಕ ಸಡನ್ ಆಗಿ ನಮ್ ಕಾರಿಗೆ ಅಡ್ಡ ಸಿಕ್ಬಿಟ್ಲು. ನೋಡಿದ್ರೆ ನಮ್ ಪುಟಾಣಿ. ಅಯ್ಯೋ ದೇವ್ರೆ, ಅಂತೂ ನಮ್ ಪುಟಾಣಿ ಸಿಕ್ತಲ್ಲ, ಅಷ್ಟ್ ಸಾಕು. 100 ಧನ್ಯವಾದ ಆ ದೇವ್ರಿಗೆ. ಆಯ್ತಪ್ಪ, ನೀನು ಪಾರ್ವತಿ ಬೇಗ ಬನ್ನಿ, ಮಗುನ್ ಕರ್ಕೊಂಡು ಬೇಗ ಬನ್ನಿ. ಹಾಮ, ಪಾರು ಇವಾಗ ಹಣ್ಣು ತಿನ್ನಿಸ್ತಾ ಇದ್ದಾಳೆ, ಇನ್ನೇನು ಹೊರಟ್ಬಿಡ್ತೀವಿ. ಆಯ್ತಪ್ಪ, ಆಯ್ತು, ಕಾಯ್ತಾ ಇರ್ತೀವಿ, ಬನ್ನಿ. ಹಾಮ, ಇವಾಗ ನಾವು ಬರ್ತೀವಿ. ಪಾರು, ಮನೆಗೆ ಹೊರಡೋಣ. ಸರಿ ಯಜಮಾನ್ರೆ, ಬಾ ಬಂಗಾರಿ.
ರಘು, ನನಗೆ ಇನ್ಯಾರಿಗಿಂತ ಹೆಚ್ಚಾಗಿ ಪೊಲೀಸ್ಗಿಂತ ಹೆಚ್ಚಾಗಿ ಆದಿ ಮೇಲೆ ನಂಬಿಕೆ ಇತ್ತು. ಅವನು ಹೋದ್ರೆ ಖಂಡಿತ ಪುಟಾಣಿನ ಹುಡುಕಿ ಕರ್ಕೊಂಡು ಬರ್ತಾನೆ ಅನ್ನೋ ನಂಬಿಕೆ ಇತ್ತು. ನಮ್ಮ ಪುಟಾಣಿ ಸಿಕ್ಬಿಟ್ಲು ರಘು. ಸತ್ಯ, ಆ ದೇವರ ದಯದಿಂದ ಹೋದ ಜೀವ ವಾಪಸ್ ಬಂದಾಗಾಯ್ತು. ನೋಡಿ, ಇದೇ ಕೊನೆ. ಇನ್ ಮುಂದೆ ಈ ತರ ನಡ್ಕೊಂಡ್ರೆ ನಾನು ಏನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ. ಸ್ವಲ್ಪ ಜಾಗೃತರಾಗಿರಿ. ನನ್ನನ್ನು ಕ್ಷಮಿಸ್ಬಿಡಿ ಅಣ್ಣ. ದಾಮಿನಿ, ಹೋಗಮ್ಮ, ದೇವರಿಗೆ ತುಪ್ಪದ ದೀಪ ಹಚ್ಚು. ಆಯ್ತಕ್ಕ. ನಮ್ಮನ್ನೆಲ್ಲ ಬಿಟ್ಟು ಎಲ್ಲಮ್ಮ ಹೊರಟೋಗಿದ್ದೆ ನೀನು? ರತ್ನವೇಣಿ ಅಜ್ಜಿ ಜೊತೆ ಪಾರ್ಕಲ್ಲಿದ್ದಾಗ ಸಾರಥಿ ಬಂದಿನ್ ನೋಡಿ ಕುಸ್ತಿಂದ ಹೊರಟೋದೆ. ಅಷ್ಟರಲ್ಲಿ ಸಾರಥಿ ಕಾರಲ್ಲಿ ಹೋದ್ರು. ಆಮೇಲೆ ಅಳ್ತಾ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ. ಆಮೇಲೆ ಪಾರು ಹೇಳಿದ ಮಾತು ನೆನಪಾಯ್ತು. ಹೌದಾ? ಏನ್ ಮಾತು ನೆನಪಾಯ್ತಮ್ಮ? ಯಾವತ್ತಾಗ್ಲಿ ಒಬ್ರೇ ಇದ್ದಾಗ ನೀನ್ ಹೆದರ್ಕೋಬಾರ್ದು, ಯಾಕೆ ಅಂದ್ರೆ ನೀನ್ ಅಖಿಲಾಂಡೇಶ್ವರಿ ಅಜ್ಜಿ ಮೊಮ್ಮಗಳು ಅಂತ. ಆಗ ನಂಗೆ ಧೈರ್ಯ ಬಂತು ಅಜ್ಜಿ. ದಿನ ಸಾರಥಿನ ಮೀಟ್ ಮಾಡ್ತೀನಲ್ಲ, ಆ ಜಾಗಕ್ಕೆ ಬಂದೆ. ಸಾರಥಿ ಬೆಳಿಗ್ಗೆ ಅಲ್ಲಿಗೆ ಬರ್ತಾರೆ ಅಂತ ನಂಬಿಕೆ ಇತ್ತು, ಅದಕ್ಕೆ ಅಲ್ಲೇ ಇದ್ದೆ. ಹೇಗೋ ದೇವರ ದಯದಿಂದ ಸಿಕ್ತಿಯಲ್ಲ ಪುಟ್ಟಿ, ಅಷ್ಟೇ ಸಾಕು. ಹೇಗೋ ಒಟ್ನಲ್ಲಿ ನೀನ್ ಮನೆಗೆ ಬಂದಿಯಲ್ಲ, ಅದೇ ನಮ್ಮ ಮಹಾಭಾಗ್ಯ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.